ಹೇಳ್ತಾನ್ರಿ ಮೈದಾನದ ಒಳಗಡೆ ಕುಸ್ತಿ ಇದು ಕೊನೆಯ ಕುಸ್ತಿ ಪ್ರಾರಂಭ ಆಗೈತಿ. ತಾವೆಲ್ಲ ನೋಡಕತ್ತೀರಿ. ಸುನೀಲ್ ಕೋತ್ಕೊಂಡ್ ಅಂತೇಳಿ ಕೊಲ್ಲಾಪುರದಲ್ಲಿ ತಮ್ಮ ತಾಲೀಮನ್ನು ಪಡೆಯುತ್ತಾರೆ. ಇಲ್ಲೇ ಜತ್ತ ತಾಲೂಕಿನ ಬೆಳ್ಳೂರು ಪೈಲ್ವಾನರು ಕರ್ನಾಟಕದ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಅಂದ್ರೆ ಮಹಾರಾಷ್ಟ್ರ ಕರ್ನಾಟಕದ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಪೈಲ್ವಾನರು ಬರೋಬ್ಬರಿ 100 ಕೆಜಿ ದೇಹ ತೂಕ, 21 ವರ್ಷ ವಯಸ್ಸೈತಿ. ಒಬ್ಬ ರೋಹನ್ ಪೈಲ್ವಾನ್ ಅಂತೇಳಿ ಇಲ್ಲೇ ಒಂದು ಕಳೆದ ಮೈದಾನದೊಳಗೆ ಪೈಲ್ವಾನರ ಜೊತೆಗೆ ಏನಪ್ಪಾ ಆಡಿ ಒಂದು ಬೈಕನ್ನು ಸಹ ಗೆದ್ದಿರ್ತಕ್ಕಂಥ ಪೈಲ್ವಾನರು ದೇಹ ಸೌಂದರ್ಯ ಹೊಂದಿರತಕ್ಕಂಥ ಒಬ್ಬ ಪೈಲ್ವಾನ ಸುನೀಲ್ ಕೋತ್ಕೊಂಡ್ ಅಂತೇಳಿ ಅವ್ರಿಗೆ ಸರಿ ಚಪ್ಪಲ್ ಕಟ್ಟೋಣ. ಇಲ್ಲೇನ್ ಪರ ಮಹಾರಾಷ್ಟ್ರದ ಪೈಲ್ವಾನರು ನನ್ನ ಸೈಡ್ಗೆ ಅದಾರಲ್ಲ ಇವ್ರು ಅಂತೇಳಿ ಇವರು ಅಕ್ಲೋಸ್ ಪೈಲ್ವಾನರು, ಅವರು ಸಹ ಮಹಾರಾಷ್ಟ್ರದ ಪೈಲ್ವಾನರು. ಅಣ್ಣ ಗಾಯಕವಾಡ ಅವರು ಏನಪ್ಪ ಗಾಯಕವಾಡ ತಾಲೀಮಲ್ಲಿ ತಮ್ಮ ತರಬೇತಿಯನ್ನು ಪಡಿತಕ್ಕಂಥ ಪೈಲ್ವಾನರು. ಇವರು ಸಹ ಏನಪ್ಪಾ ಅಂದ್ರ ಒಂದ 105 ಕೆಜಿ ದೇಹ ತೂಕ ಇರ್ತಕ್ಕಂಥ 2 ಜೊತೆ ಕುಸ್ತಿಗಳನ್ನ ಮೈದಾನದಲ್ಲಿ ನೋಡ್ತಾ ಇದ್ದೀವಿ. ಈ ಕುಸ್ತಿಗಳು ಇಷ್ಟೊಂದು ಸುಂದರವಾಗಿ ಆಗಬೇಕಾದ್ರೆ ಬಾಡಿಗೆ ಹಿರಿಯರ ಶ್ರಮ 1 ದಿನದಲ್ಲ, 2 ದಿನದಲ್ಲ, 1 ತಿಂಗಳ ಗಟ್ಟಲೆ ಶ್ರಮ ಐತಿ. ತಮ್ಮ ಮನೆ ಕೆಲಸಗಳನ್ನ ಬಿಟ್ಟು ಬಂದ್ರು, ಒಂದಲ್ಲ ಸಕಟ್ ಸಾರಿ ಬಂದ್ರು. ಯಾವ ಪೈಲ್ವಾನರನ್ನ ಹಾಕಿರೋ ಚಂದಕ್ಕೈತಿ ಈ ವರ್ಷದ ಕುಸ್ತಿ, ಈ ಮೈದಾನ ಹೆಂಗ ಚಂದಾಗಕ್ಕೆ ಸಾಧ್ಯ ಐತಿ ಹಿಂಗತ್ತೇಳಿ ತಮಗೆ ಬೇಕಾಗಿರ್ತಕ್ಕಂಥ ಸಲಹೆ ಸೂಚನೆ ಪಡ್ಕೊಂಡು ಜೊತೆಗೆ ಹೆಚ್ಚಿಗೆ ಆಗಿರ್ತಾರ ನೇರವಾಗಿ ದೊಡ್ಡ ಪೈಲ್ವಾನರಾಗಿ ನೇರವಾಗಿ ಎಲ್ಲರೂ ಕೂಡಿ ಭೇಟಿಯಾಗಿ ಇಂಥ ಶ್ರೇಷ್ಠ ಪೈಲ್ವಾನರನ್ನ ಇಲ್ಲಿ ತಂಡ ಏರ್ಪಾರ ಇವತ್ತಿನ ಮೈದಾನಕ್ಕೆ ಹಾಕಿದಾರ. ಅವರ ತಿಂಗಳ ಶ್ರಮ, ಅವರ ಮನೆ ಕಡೆ ಇರ್ತಕ್ಕಂಥ ಕೆಲಸಕಾರ ಇನ್ನೊಂದು ಗೊತ್ತಿರಲಿ, ಇದು ಮೇ ಏಪ್ರಿಲ್ ತಿಂಗಳಲ್ಲಿ ಇಂಥ ಬಿಸಿಲೈತಿ, ಯಾವುದೂ ಲೆಕ್ಕಕ್ಕೆ ತಗಲಾರ್ದ ನಮ್ಮ ಹಿರಿಯರು ಈ ವಯಸ್ಸಿನಲ್ಲೂ ಎಳಿ ಹುಡುಗರಂಗ ಪೈಲ್ವಾನರ ಜೊತೆ ಆಗಿ ಪೈಲ್ವಾನಕ್ಕಿಂತಲೂ ಹೆಚ್ಚಿಗೆ ಓಡಿಯನ್ನು ಜೋಡಿಸಿದಾರ. ಅವರಿಗೆ ಇಂಥ ಬಿಸಿಲೊಳಗಡೆ ಕುಸ್ತಿಯನ್ನು ಜೋಡಿಸ್ಬೇಕಾದ್ರೆ ಅವ್ರ ಶ್ರಮ ಎಷ್ಟೈತೆ ಅಂದ್ರ, ಕುಸ್ತಿ ಮೇಲೆ ಅಭಿಮಾನ ಎಷ್ಟೈತೆ ಅಂದ್ರ, ಮುಂದೊಂದು ದಿನ ದೇಶ ಕಾಣುವ ಶ್ರೇಷ್ಠ ಪೈಲ್ವಾನರನ್ನ ತಂದ ಬಾಡಿಗೆ ಮೈದಾನಕ್ಕೆ ಅವ್ರ ಪರಿಚಯ ಮಾಡಿ ಸಾಮರ್ಥ್ಯವನ್ನ ಅವರಿಗೆ ಭಗವಂತ ಆ ಶಕ್ತಿಯನ್ನ ಕೊಡ್ಲಿ. ಬರೇ ದೇಶದ ಶ್ರೇಷ್ಠ ಪೈಲ್ವಾನರನ್ನ ಪರಿಚಯ ಮಾಡುವಂತ ಶಕ್ತಿ ಅಟ್ಟ ಬೇಡ, ಈ ಮಣ್ಣಿನೊಳಗ, ಈ ಬಾಡಿಗೆ ಮಣ್ಣಿನೊಳಗ ಒಬ್ಬ ಶ್ರೇಷ್ಠ ಪೈಲ್ವಾನನನ್ನ ದೇಶಕ್ಕೆ ಮತ್ತೊಬ್ಬ ಶ್ರೇಷ್ಠ ಪೈಲ್ವಾನನ್ನ ಕೊಡುಗೆಯಾಗಿ ನೀಡತಕ್ಕಂತ ಶಕ್ತಿಯನ್ನ ಭಗವಂತ ಅವರಿಗೆ ಕುಸ್ತಿ ಆರಾಧ್ಯ ದೈವ ಕೊಡ್ಲಿ ಅಂತೇಳಿ ಇಬ್ಬರ ಕುಸ್ತಿ ಅಭಿಮಾನದ ಪರವಾಗಿ ತಿಳ್ಕೊತೀವಿ. ಕುಸ್ತಿ ಆಡಬೇಕ, ನಮ್ಮ ಗುರುಗಳು ಹಿಂಗ ಕಲಿಸ್ಯಾರ, ಅದನ್ನ ಇಲ್ಲಿ ತೋರಿಸ್ಬೇಕ. ನಮ್ಮ ತಂದೆ ನೋಡಿ ಎಷ್ಟು ಸುಂದರ 2 ಜೊತೆ ಕುಸ್ತಿದಾವಂದ್ರ ಬಹಳ ಸುಂದರವಾಗಿರ್ತಕ್ಕಂಥ ಕುಸ್ತಿ. ಆದ್ರೆ ಬಿಡಿಸಾಕು ಮನಸ್ಸಾಗವಲ್ ನಮಗ ಆ ಕಡೆ ಕುಸ್ತಿ. ಯಾಕಂದ್ರೆ ಅಂತ ಇಬ್ರು ಶ್ರೇಷ್ಠ ಪೈಲ್ವಾನರು, ಒಂದು ಕಡೆಗೆ ನಮ್ಮ ವಿಶ್ವಜಿತ್, ಇಬ್ಬರು ಸಮಬಲ ಆಟ, ಸಮಬಲ ತೂಕ, ಸಮಬಲವಾಗಿರ್ತಕ್ಕಂಥ ಅನುಭವ. ಅವ್ರು ಏನಂದ್ರ ಹೆಂಗ ಚಿತ್ತ ಮಾಡಕ್ ಹೋದ್ರು ಸಾಧ್ಯ ಐತ್ರಿ. ಹಾಗಾಗಿ ಅನುಭವ ಬಹಳ ದೊಡ್ಡದೈತಿ. ಅಂತ ಪೈಲ್ವಾನರನ್ನ ಜೋಡಿಸಿರ್ತಕ್ಕಂಥ ಹಿರಿಯರ ದೊಡ್ಡದೈತಿ. 1 ನಂಬರ್ ಕುಸ್ತಿಯಲ್ಲಂತೂ ಇಬ್ರು ಪೈಲ್ವಾನರು ಏನಂತಂದ್ರ ಚಾಕ ಚಕ್ಕತನ ಶಬಾಷ್ ಪೈಲ್ವಾನ್. ನೋಡ್ರಿ ಇಬ್ರು ಸಮಬಲದ ಆಟ ಯಾಕಂತೀವಂದ್ರ ಎಷ್ಟೊಂದು ಪೈಪೋಟಿ ಒಳಗೆ ಆಟ ಆಡಕತ್ತಾರ. ಇಬ್ರು ಸುಸ್ತಿ ಅನ್ನೋದಿಲ್ಲ.
ಆಹಾ ಬಾರ್ಲ ಇದ್ದ ಆಟಪ್ಪ ಅಂತ ಭರ್ಜರಿಯಾಗಿರ್ತಕ್ಕಂಥ ಆಟ ಮೈದಾನ ಮತ್ತೆ ಎರಡು ಜೊತೆ ಕುಸ್ತ್ಯ ನೋಡಲು ಕಾಣುತ್ತಿಲ್ಲ, ಎರಡು ಜೊತೆ ಕಣ್ಣಿನ ನೋಟ. ಬರ್ಲಿ ಚಪ್ಪಾಳೆ ಹೊರಗ ಶಬಾಷ್. ನೋಡ್ರಿ ಅವ್ರು ಏನು ಸುಸ್ತ ಅನ್ನೋದೇ ಇಲ್ಲ, ಅಷ್ಟು ಸುಂದರವಾಗಿರ್ತಕ್ಕಂಥ ಕುಸ್ತಿಯನ್ನ ನಾವು ನೋಡ್ತಾ ಇದೀವಿ. ಯಾಕಂದ್ರೆ ನಾವು ಹಿರಿಯರಿಗೆ ಯಾಕೆ ಇಷ್ಟೊಂದು ಅಭಿನಂದನೆ ಸಲ್ಲಿಸ್ತೇವೆ, ಇಂಥ ಕುಸ್ತಿಯನ್ನು ಹುಡುಕೊಂಡು ತಿರುಗಾಡಿ ಹುಡ್ಕೊಂಡು ತಂದ ಇವತ್ತು ಜನಕ್ಕೆಲ್ಲ ಸುತ್ತಮುತ್ತ 10 ಹಳ್ಳಿ ಜನಕ್ಕೆಲ್ಲ ಈ ತರ ಪರಿಚಯ ಮಾಡಿಸ್ತಕ್ಕಂಥ ಕಾರ್ಯವನ್ನು ಮಾಡಿದ್ರಿ. ಶಕ್ತಿ ಹೆಚ್ಚು ಬರ್ತತಿ. ಶಬಾಷ್ ಶಬಾಷ್ ಶಬಾಷ್. ಹಾ ನೋಡ್ರಿ ಪೈಲ್ವಾನ್ ಸುನೀಲ್ ಪೈಲ್ವಾನ್ ಅವರು ಈ ಸಲ ಕುಸ್ತಿಯಲ್ಲಿ ವಿಜಯಶಾಲಿ ಅವರು ಬಹಳ ಉತ್ತಮವಾಗಿರ್ತಕ್ಕಂಥ ಕುಸ್ತಿಯನ್ನು ಆಡೋದ್ರ ಜೊತೆಗೆ ಇವತ್ತಿನ ಸುನೀಲ್ ತಗೊಂಡು ಈ ಒಂದು ಕುಸ್ತಿಯಲ್ಲಿ ವಿಜಯಶಾಲಿ ಆಗಿದ್ದಾರೆ. ಈಗ ನಡ್ತಕ್ಕಂಥ 2 ಕುಸ್ತಿ